ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಪುಟಾಣಿಯಿಂದ ಬರ್ಫಿಯನ್ನು ಮಾಡ್ತಾಯಿದ್ದೀನಿ. ಈ ಪುಟಾಣಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಹುರಿಗಡಲೆ ಅಂತಲೂ ಕರೆಯುತ್ತಾರೆ, ನಾವು ಪುಟಾಣಿ ಅಂತ ಕರೆಯುತ್ತೀವಿ. ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಪುಟಾಣಿಯನ್ನು. ಮತ್ತು ಅದೇ ಬಟ್ಟಲಿನಿಂದ ನಾನು ಒಂದು ಬಟ್ಟಲು ಸಕ್ಕರೆ ಕೂಡ ತಗೋತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳಿ. ಒಂದು ಬಟ್ಟಲು ಪುಟಾಣಿಗೆ ಒಂದು ಬಟ್ಟಲು ಸಕ್ಕರೆಯನ್ನು ತೊಗೊಳ್ಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಇಲಾಂಚಿಯನ್ನು ಹಾಕೊಳ್ಳೋಣ. ಒಂದು ಸ್ವಲ್ಪ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಇಲಾಂಚಿ. ಇವಾಗ ನಾವು ಇದನ್ನು ಪೌಡ್ರ್ ಮಾಡಿಕೊಂಡು ಬರಬೇಕಾಗುತ್ತೆ. ನೋಡಿ, ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ನೀವು 2 ಬಟ್ಟಲು ಪುಟಾಣಿ 2 ಬಟ್ಟಲು ಸಕ್ಕರೆ ತೊಗೊಳ್ಬೋದು. ನೋಡಿ, ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ನೋಡಿ, ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಅರ್ಧ ಬಟ್ಟಲು ತುಪ್ಪವನ್ನು ತೊಗೋತಾ ಇದ್ದೀನಿ. ನೋಡಿ, 1 ಬಟ್ಟಲು ಪುಟಾಣಿಗೆ ಅರ್ಧ ಬಟ್ಟಲು ತುಪ್ಪ ಸಾಕಾಗುತ್ತೆ. ನೀವು 2 ಬಟ್ಟಲು ಪುಟಾಣಿ ತೊಗೊಂಡ್ರೆ 1 ಬಟ್ಟಲು ತುಪ್ಪವನ್ನು ತೊಗೊಳ್ಬೇಕಾಗುತ್ತೆ. ನೋಡಿ, ಇದು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ತುಪ್ಪವನ್ನು ನಾವು ಜಾಸ್ತಿ ಬಿಸಿ ಮಾಡ್ಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ಪೌಡ್ರನ್ನು ಇದಕ್ಕೆ ಹಾಕೊಳ್ಳೋಣ. ಪುಟಾಣಿ ಮತ್ತು ಸಕ್ಕರೆಯನ್ನು ಪೌಡ್ರ್ ಮಾಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಒಂದು ಸ್ವಲ್ಪ ಗಂಟು ಥರ ಆಗುತ್ತೆ. ಆದರೆ ಇವಾಗ ತುಪ್ಪ ಕಡಿಮೆ ಅನ್ನಿಸ್ತಾ ಇದೆ ನಿಮಗೆ. ಆದರೆ ಮುಂದೆ ಮಿಕ್ಸ್ ಮಾಡ್ತಾ ಹೋದಂತೆ ತುಪ್ಪ ಇದನ್ನು ಬಿಡುತ್ತದೆ ಮತ್ತು ಸಕ್ಕರೆ ಇರುವುದರಿಂದ ಇದು ಲೂಸ್ ಆಗುತ್ತಾ ಬರುತ್ತದೆ. ನೋಡಿ, ಇವಾಗ ನೋಡ್ತಾ ಇರಬಹುದು ನೀವು ಯಾವ ರೀತಿಯಾಗಿದೆ ಅಂತ. ನೋಡಿ, ಕೈ ಬಿಡದೇ ತಿರುಗಿಸ್ತಾ ಇರ್ರಿ, ಇಲ್ಲಾಂದರೆ ಅಂಟು ಗಟ್ಟುವ ಚಾನ್ಸಸ್ ಇರುತ್ತದೆ, ಬುಡ ಹಿಡಿದುಕೊಳ್ಳುತ್ತದೆ. ಅದಕ್ಕೋಸ್ಕರ ನಾವು ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ನೋಡಿ, ಇದೇನು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಒಂದು 5ರಿಂದ 6 ನಿಮಿಷದಲ್ಲಿ ಇದು ಗಟ್ಟಿ ಹಾಕೋತಾ ಬರುತ್ತದೆ. ನೀವು ತಿರುಗಿಸ್ತಾ ಇದ್ದಂತೆ ಇದು ಗಟ್ಟಿ ಹಾಕೋತಾ ಹೋಗುತ್ತೆ. ನೋಡಿ, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಒಂದು ಸ್ವಲ್ಪ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಪ್ಯಾನ್ ಕೂಡ ಬಿಡಬೇಕು, ಫುಲ್ ಪ್ಯಾನ್ ಬಿಡುತ್ತದೆ. ಆವಾಗ ಒಂದು ಗೂಡಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ಒಂದು ಗೂಡ್ತಾ ಇದೆ. ನೋಡಿ, ನೀವು ಇದು ಒಂದು ವಾರ ಇಟ್ಕೊಂಡು ತಿಂದ್ರೂ ಏನು ಹಾಳಾಗುವುದಿಲ್ಲ. ನೋಡಿ, ಇದು ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾನು ಒಂದು ಕೇಕ್ ಪ್ಯಾನಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಈ ಮಿಶ್ರಣವನ್ನು ಹಾಕ್ಕೊಂಡು ನಾವು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಟ್ ಮಾಡಿದ ಮೇಲೆ ನಾವು 1 ಅವರಷ್ಟು ಇದು ರೂಮ್ ಟೆಂಪ್ರೇಚರಲ್ಲಿ ನಾವು ಇದನ್ನು ಇಟ್ಬಿಡಬೇಕಾಗುತ್ತೆ. ನೋಡಿ, 1 ಅವರ್ ಟೈಮ್ ತಗೊಳುತ್ತೆ ಇದು ಸೆಟ್ ಆಗೋದಕ್ಕೆ. ನೋಡಿ, ಇವಾಗ 1 ಅವರ್ ಇಡ್ತಾ ಇದ್ದೀನಿ. ಅದಾದಮೇಲೆ 1 ಅವರ್ ಆದಮೇಲೆ ನೋಡ್ತಾ ಇದ್ದೀನಿ. ನೋಡಿ, ಇವಾಗ ಸೆಟ್ಟಾಗಿದೆ, ಕರೆಕ್ಟಾಗಿ ಸೆಟ್ಟಾಗಿದೆ. ನೋಡಿ, ಇವಾಗ ನಾವು ಇದನ್ನು ತೆಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ನೀವು ತೆಗೆದುಕೊಳ್ಳಬಹುದು, ಆರಾಮಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ಬಟರ್ ಪೇಪರ್ ಹಚ್ಚಿದ್ದೀನಲ್ಲ, ಅದನ್ನು ಕೂಡ ತೆಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆದಮೇಲೆ ನಾವು ಇವಾಗ 4 ಸೈಡಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಲ್ಲ ಸೈಡಲ್ಲಿ. ಮತ್ತು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬರ್ಫಿಯನ್ನು ಕಟ್ ಮಾಡ್ಕೊಳ್ಳಿ. ನಾನಂತೂ ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೀವೊಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಎಷ್ಟು ಸುಲಭವಾಗಿ ಕಟ್ ಆಗ್ತಾಯಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ತುಂಬಾ ಸಾಫ್ಟಾಗಿರುತ್ತದೆ ಇದು ಪುಟಾಣಿ ಬರ್ಫಿ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟೊಂದು ಚೆನ್ನಾಗಾಗಿರ್ತದೆ. ಎಲ್ಲರೂ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡಿ ಕುಡಿ ನೀವು. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಸೂಪರಾದ ನಮ್ಮ ಪುಟಾಣಿ ಬರ್ಫಿ ಅಂತೂ ರೆಡಿ ಆಯಿತು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನಾನು ಒಂದನ್ನು ಮುರಿದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಆರಾಮಾಗಿ ಉರಿತಾ ಇದೆ ಅಂತ ನೋಡ್ಬೋದು, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಮತ್ತು ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೂಪರಾದ ಬರ್ಫಿ ಅಂತೂ ರೆಡಿ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.